ಗೆಳೆಯರೆ, ದಿನಕ್ಕೆ ಬರೀ 30 ನಿಮಿಷ, ಅರ್ಧ ಗಂಟೆ ನಿಮ್ಮ ಹೆಲ್ತ್ ಸರ್ವ ತೆಗೆದಿಡಿ, ನಿಮ್ಮ ಹೆಲ್ತೇ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ವಾಕಿಂಗ್ ನಾನು ವಾಕಿಂಗ್ನ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಕರಿತೀನಿ. ಎಷ್ಟೊಂದು ಅನುಕೂಲಗಳಿದೆ ವಾಕಿಂಗ್. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಇದರಲ್ಲಿ ಹೇಳ್ತೀನಿ ನೋಡಿ. ಹಾರ್ಟ್ ಹೆಲ್ತ್ಗೆ, ಡಯಾಬಿಟಿಸ್ ಇರೋರಿಗೆ, ಹೈಪರ್ ಟೆನ್ಷನ್ ಇರೋರಿಗೆ, ಬಾಡಿ ವೇಟ್ ಜಾಸ್ತಿ ಇರೋರಿಗೆ, ಮೂಡ್ ಎಲಿವೇಟ್ ಆಗಬೇಕಾದ್ರೆ, ಡಿಪ್ರೆಷನ್ ಇರೋರಿಗೆ, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಹೆಲ್ತ್ಗೆ, ಡೈಜೆಷನ್ಗೆ, ನಿದ್ದೆ ಚೆನ್ನಾಗಿ ಬರೋಕ್ಕೆ, ಪ್ರತಿಯೊಂದಕ್ಕೂ ಆಗುವಂಥ ಅನುಕೂಲಗಳನ್ನ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂದರೆ ನೀವು ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಶೂಸ್ಲೆಸ್ ಹಾಕೊಂಡು ವಾಕಿಂಗ್ ಶುರು ಮಾಡಿರ್ತೀರ. ಡಾಕ್ಟರ್ ಮುರಳೀಧರ್, ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 470ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ವಾರಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ನಿಮಗೆ ಅದು ಮೆಸೇಜ್ ಬರುತ್ತೆ, ಒಂದು ಮಿಸ್ ಮಾಡ್ದಂಗೆ ನೋಡ್ಬೋದು ಗೆಳೆಯರೆ. ನಾನು ಹೇಳಿದಂಗೆ ವಾಕಿಂಗು ಇಟ್ಸ್ ಕಾಲ್ಡ್ ಎಸ್ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀನಿ ನಾನು ಅಲ್ವಾ. ಸಿಂಪಲ್ ವಾಕಿಂಗ್, ಅದಕ್ಕೆ ನಿಮ್ಮ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋದು ಬೇಕಿಲ್ಲ. ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಲ್ವಾ. ಜಿಮ್ಗೆ ಹೋಗಿ ದುಡ್ಡು ಖರ್ಚು ಮಾಡಬೇಕು ಅಂತೇನಿಲ್ಲ. ಮನೆಯಲ್ಲೇ ನೀವು ಮಳೆಗಳೇ ಬರ್ತಾಯಿತ್ತು ಅಂದರೆ ಮನೆಯಲ್ಲೇ ವಾಕಿಂಗ್ ಮಾಡ್ಕೊಳ್ಳಿ, ಅಥವಾ ಟೆರೆಸ್ ಮೇಲೆ ವಾಕಿಂಗ್ ಮಾಡಿ, ಮನೆ ಮುಂದ್ಗಡೆ ಇರುವಂಥ ಪಾರ್ಕಲ್ಲಿ ವಾಕ್ ಮಾಡಿ, ಬೆಟ್ಟ ಗುಡ್ಡ ಹತ್ತಿ, ಏನು ಬೇಕಾದ್ರೂ ಮಾಡೋದು. ಸಿಂಪಲ್ ವಾಕಿಂಗು ಭಾಳ ಸಿಂಪಲ್ ಮತ್ತು ತುಂಬ ನ್ಯಾಚುರಲ್ ಆಗುವಂಥ ಎಕ್ಸಸೈಸ್. ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಾಗಲ್ಲ, ಎಕ್ಸ್ಟ್ರಾ ಅದಕ್ಕೇನು ದುಡ್ಡು ಖರ್ಚಾಗಲ್ಲ, ಮತ್ತು ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಬೇಕು, ಆ ಥರ ಬೇಕು, ಈ ಥರ ಬೇಕು, ಏನೂ ಇಲ್ಲ ಅಲ್ವಾ. ಸೊ ಸಿಂಪಲ್ಲಾಗಿ ಮಾಡುವಂಥ ಎಕ್ಸಸೈಸು ಭಾಳ ಪರಿಣಾಮಕಾರಿ. ವಾರಕ್ಕೆ 30 ಮಿನಿಟ್ಸ್ ಅಟ್ಲೀಸ್ಟ್ 5 to 6 ಡೇಸ್ ಮಾಡ್ತು ಅಂತಂದರೆ ಭಾಳ ಅನುಕೂಲ ಆಗುತ್ತೆ. ನಾನು ಬೀಯಿಂಗ್ ಆರ್ಥೋಪೆಡಿಕ್ ಸರ್ಜನ್, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಗೆಳೆಯರೆ. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ವಾಕಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಬಾಡಿ ವೇಟ್ ಕಂಟ್ರೋಲ್ ಇರುತ್ತೆ ಅಲ್ವಾ. ಮನುಷ್ಯ ಆ್ಯಕ್ಚುಲಿ ನಾವು ಆಧುನಿಕತೆ ಬೆಳೆದಂಗೆ ನಮ್ಮ 2 ವೀಲರು 4 ವೀಲರು ಅವೆಲ್ಲ ಮಾಡ್ಕೊಂಡು ಆಟೋ ಟ್ರೈನು ಎಲ್ಲ ಅಲ್ವಾ. ಮುಂಚೆ ಎಲ್ಲಿತ್ತು, ಕಾಡಲ್ಲಿದ್ದಾಗ ಮನುಷ್ಯ ಬರೀ ಕಾಲು ಮಾಡ್ಕೊಂಡಿದ್ದು ನೋಡಿ. ಅವಾಗ ಒಬೆಸಿಟಿ ಅನ್ನೋದೇ ಇರಲಿಲ್ಲ ಅಲ್ವಾ. ಸೊ ಮುಖ್ಯವಾಗಿ ಬಾಡಿ ವೇಟ್ ಕಂಟ್ರೋಲ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ನಿಮ್ಮ ಬಾಡಿ ವೇಟ್ ಕಂಟ್ರೋಲ್ ಆಯ್ತು ಅಂದರೆ ಮಂಡಿ ಮೇಲೆ ಬೀಳುವಂಥ ಲೋಡು, ಆ್ಯಂಕಲ್ ಜಾಯಿಂಟ್ ಮೇಲೆ ಬೀಳುವಂಥ ಲೋಡು ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್ ಅಲ್ವಾ. ಸೊ ಮಸ್ಕುಲರ್ ಸಿಸ್ಟಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ನಾನು ಬೀಯಿಂಗ್ ಆರ್ಥೋಪೆಡಿಕ್ ಸರ್ಜನ್, ಎಲ್ಲ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಅಲ್ವಾ. ನೀವು ವಾಕಿಂಗ್ ಮಾಡಿದಾಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡೆಗೂ ಚೆನ್ನಾಗಾಗುತ್ತೆ, ಹಾರ್ಟ್ ಚೆನ್ನಾಗಿ ಪಂಪ್ ಮಾಡುತ್ತೆ. ಸೊ ಎಲ್ಲ ಕಡೆಗೂ ರಕ್ತ ಪರಿಚಲನೆ, ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ರಕ್ತ ಪರಿಚಲನೆ ಚೆನ್ನಾಗುತ್ತೆ. ಸೊ ರಕ್ತ ಪರಿಚಲನೆ, ನ್ಯೂಟ್ರಿಷನ್ ಚೆನ್ನಾಗುತ್ತೆ, ಮಸಲ್ಸು, ಬೋನ್ಸು, ಜಾಯಿಂಟ್ಸ್ ಹೆಲ್ತಿ ಆಗುತ್ತೆ. ಮಸಲ್ ಸ್ಟ್ರಾಂಗ್ ಆಗುತ್ತೆ, ಮಸಲ್ ಸ್ಟೋನ್ ಅಪ್ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ. ನೋಡಿ, ಹಿಪ್ ಜಾಯಿಂಟ್ ಮಸಲ್ಸು, ನೀ ಜಾಯಿಂಟ್ ಮಸಲ್ಸು, ನೀವು ಆ್ಯಂಕಲ್ ವರ್ಕ್ ಮಾಡುವಂಥ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿತ್ತು ಅಂದರೆ ಏನಾಗುತ್ತೆ, ಬೋನ್ಸ್ ಆ್ಯಂಡ್ ಜಾಯಿಂಟ್ಗೆ ಸ್ಟೆಬಿಲಿಟಿ ಸಿಗುತ್ತೆ, ಜಾಯಿಂಟ್ ಸ್ಟೆಬಿಲಿಟಿ ಸಿಗುತ್ತೆ. ಸೊ ಮಂಡಿ ಮೇಲೆ ಬಿಡೋ ಲೋಡ್ ಅಂತೂ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ವಾಕಿಂಗ್ ಮಾಡೋದ್ರಿಂದ ಮಸ್ಕುಲರ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಬೋನ್ಸ್ ಕೂಡ ರಕ್ತ ಪರಿಚಲನೆ ಚೆನ್ನಾಗಿ, ಬೋನ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂತ ಹೇಳಿ ನಿಮಗೆ. ಸೊ ಬೋನ್ಸ್ಗೆ, ಮಸಲ್ಸ್ಗೆ, ಜಾಯಿಂಟ್ಸ್ಗೆ ಎಲ್ಲರಿಗೂ ಭಾಳ ಅನುಕೂಲ. ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ವ್ಯಾಯಾಮ ಅಂದರೆ ವಾಕಿಂಗ್ ಗೆಳೆಯರೆ. ನಾವು ಅವಾಗ ಹೇಳ್ದಂಗೆ ವಾಕಿಂಗ್ ಮಾಡೋದು ಬಾಡಿ ವೇಟ್ ಕಂಟ್ರೋಲ್ ಬರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೋಡಿ, ಬಾಡಿ ವೇಟ್ ಜಾಸ್ತಿ ಇದ್ದಷ್ಟು ಎಲ್ಲ ಕಾಯಿಲೆಗಳಿಗೂ ಒಂದು ಔತಣಕೂಟ, ಒಂದು ಒಳ್ಳೆ ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಂಗೆ ಬನ್ನಿ ಅಂತ. ನಿಮ್ಮ ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಮಂಡಿ ನೋವಿರ್ಬೋದು, ಎಲ್ಲ ರೀತಿ ಕಾಯಿಲೆಗಳು ಜಾಸ್ತಿ ಇರೋದು ಒಬೆಸಿಟಿ ಇರೋರಿಗೆ, ಸ್ಥೂಲಕಾಯ ಇರೋರಿಗೆ. ಸೊ ಹಾಗೆ ಬಾಡಿ ವೇಟ್ನ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಎಕ್ಸಸೈಸ್ ದಿ ಬೆಸ್ಟ್ ಅಂತಂದರೆ ವಾಕಿಂಗ್. ಬ್ರಿಸ್ಕ್ ವಾಕಿಂಗ್ ಮಾಡಬೇಕು, ಮೈಯಲ್ಲಿ ಸ್ವಲ್ಪ ಬೆವರಳಿಬೇಕು. ಆ ಥರ ಬ್ರಿಸ್ಕ್ ವಾಕಿಂಗ್ ಮಾಡೋದೇನಂತೆ ಬಾಡಿ ವೇಟ್ ಕಂಟ್ರೋಲ್ ಆಗ್ತಾ ಬರುತ್ತೆ ಅಲ್ವಾ. ಅನೇನಿ ಗುಡ್ದರ್ ಅಂತ ಹೇಳಿದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಒಳ್ಳೆ ಬುಕ್ ಇದೆ, ದಯವಿಟ್ಟು ತಾವೆಲ್ಲ ಓದಿ ಅದರಲ್ಲಿ. ಸೊ ನೀವು ವಾಕಿಂಗ್ ಶುರು ಮಾಡಿದಷ್ಟು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆಲ್ಲ ನಿಮ್ಮ ರಿಸಲ್ಟ್ಸ್ ಬರಲ್ಲ ಅಲ್ವಾ. ಸೊ ತಾಳ್ಮೆಯಿಂದ ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ವಾಕಿಂಗ್ ಮಾಡಿದಾಗಲೇ ಬರ್ತಾ ಬಾಡಿ ವೇಟ್ ಕಂಟ್ರೋಲ್. ಎಷ್ಟು ಜನ ಪೇಷಂಟ್ಸ್ ಕೇಳ್ತಾರೆ, ಸರ್ ವಾಕಿಂಗ್ ಮಾಡಿದೆ ನೀವು ವೇಟ್ ಕಂಟ್ರೋಲೇ ಬರ್ತಿಲ್ಲ. ನೀವು ವಾಕಿಂಗ್ ರೆಗ್ಯುಲರ್ ಮಾಡಿ ಅಟ್ಲೀಸ್ಟ್ ವೆಯ್ಟ್ ಜಾಸ್ತಿ ಆಗ್ತಿಲ್ಲ, ಅದು ಅಡ್ವಾಂಟೇಜ್ ಅಲ್ವಾ. ಸೊ ಆ ಥರ ಹೇಳ್ತೀವಿ. ಸೊ ಹಾಗೆ ರೆಗ್ಯುಲರ್ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಬಾಡಿ ವೇಟ್ ಕಂಟ್ರೋಲಿಗೆ ಬರುತ್ತೆ. ನಿಮ್ಗೆ ಗೊತ್ತಿರೋಂಗೆ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ಮೈಲ್ ಬೆವರು ಇಳುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ. ಎಕ್ಸಸ್ ಕ್ಯಾಲರೀಸ್ ಏನಂತ ಅದು ಬರ್ನ್ ಆಗುತ್ತೆ. ಎಕ್ಸಸ್ ಕ್ಯಾಲರೀಸ್ ಬರ್ನ್ ಅಂತಂದರೆ ಬಾಡಿ ಇರೋಂಥ ಫ್ಯಾಟ್ ಅಂಶ ಕಡಿಮೆ ಆಗುತ್ತೆ, ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಬಾಡಿ ವೆಯ್ಟ್ ಕಡಿಮೆ ಆದರೆ ಎಷ್ಟೊಂದು ಅನುಕೂಲಗಳಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ನಾನು ಬಾಡಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಎಕ್ಸಸೈಸ್ ಮಾಡ್ಬೇಕಂತಲೇ 2-3 ವಿಡಿಯೋಗಳು ಮಾಡಿ ಅಂತ ದಯವಿಟ್ಟು ಅದನ್ನು ನೋಡಿ. ಹೊಟ್ಟೆ ಕರಗಿಸೋಕ್ಕಂತಲೇ ವಿಡಿಯೋ ಮಾಡಿ ದಯವಿಟ್ಟು ನೋಡಿ. ಸೊ ಬಾಡಿ ವೆಯ್ಟ್ ಕಂಟ್ರೋಲ್ ಆಗಬೇಕಂದ್ರೆ ದಿ ಬೆಸ್ಟ್ ಎಕ್ಸಸೈಸ್ ಈಸ್ ವಾಕಿಂಗ್. ಜೊತೆಗೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಬೆಟ್ಟ ಗುಡ್ಡ ಹತ್ತೋದು ಭಾಳ ಒಳ್ಳೆಯದು. ನಾನು ಮೊನ್ನೆ ಕೂಡ ದುರ್ಗಾ ಬೆಟ್ಟ ಹತ್ಕೊಂಡು ಬಂದೆ. ನಮ್ಮ ತುಮಕೂರು ಸುತ್ತಮುತ್ತ ಎಷ್ಟೊಂದು ಒಳ್ಳೆ ಬೆಟ್ಟ ಇದೆ. ಚೆನ್ನಗಾ ಬೆಟ್ಟ ಇದೆ, ಶಿವಗಂಗಾ ಬೆಟ್ಟ ಇದೆ, ಸಿದ್ಧಗಂಗಾ ಬೆಟ್ಟ ಇದೆ, ಎಷ್ಟೊಂದು ಬೆಟ್ಟಗಳಿದ್ದಾವೆ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಬೆಟ್ಟ ಗುಡ್ಡ ಹತ್ತಾಗ ಇನ್ನೂ ಜಾಸ್ತಿ ಬೆವರು ಇಳಿಯುತ್ತೆ, ಇನ್ನೂ ಫ್ರೆಶ್ ಆಗಿರ್ತೀರಾ, ಎಂಜಾಯ್ ಮಾಡ್ತೀರಾ. ಬಾಡಿ ವೇಟ್ ಕಂಟ್ರೋಲ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಈಗ ವಾಕಿಂಗ್ ಮುಖ್ಯವಾದ್ದು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಅಂತೀವಿ ಅಲ್ವಾ. ಎಸ್ಪೆಷಲಿ ಹಾರ್ಟ್ ಹೆಲ್ತ್ಗೆ ಭಾಳ ಒಳ್ಳೆಯದು. ನಿಮ್ಗೆ ಗೊತ್ತಿರೋಂಗೆ
ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಪಂಪಿಂಗ್ ಚೆನ್ನಾಗಿ ಕೆಲಸ ಆಗುತ್ತೆ, ಲಂಗ್ಸ್ಗೆ ಹೆಲ್ಪ್ ಆಗುತ್ತೆ, ಎಂಡ್ಯೂರೆನ್ಸ್ ಚೆನ್ನಾಗಿ ಉಂಟು, ಕಾರ್ಡಿಯೋಪಲ್ಮನರಿ ರಿಸರ್ವ್ ಅಂತ ಹೇಳ್ತದೆ, ಅದಕ್ಕೆ ರಿಸರ್ವ್ ಚೆನ್ನಾಗಾಗುತ್ತೆ. ಸೊ ಹಾರ್ಟ್ ಫಂಕ್ಷನ್ ಚೆನ್ನಾಗುತ್ತೆ. ನೋಡಿ ಬೆಸ್ಟ್ ಪಾರ್ಟ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಏನಪ್ಪ ಅಂತಂದರೆ ಎರಡು ಎಂಬುತ್ತೆ, HDL ಅಂತ LDL ಅಂತ. HDL ಇಸ್ ಗುಡ್ ಫಾರ್ ಹಾರ್ಟ್, LDL ಇಸ್ ಬ್ಯಾಡ್ ಫಾರ್ ಹಾರ್ಟ್, ಕೆಟ್ಟದು. LDL ಲೆವೆಲ್ನ ಕಡಿಮೆ ಮಾಡುತ್ತೆ, HDL ಲೆವೆಲ್ನ ಜಾಸ್ತಿ ಮಾಡುತ್ತೆ. ಸೊ ನಿಮ್ಗೆ ಹಾರ್ಟ್ಗೆ ಬೇಕಾಗಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ ಚೆನ್ನಾಗಾಗುತ್ತೆ, ಇಂಪ್ರೂವ್ ಆಗುತ್ತೆ, ಬೇಡವಾಗಿರೋದು ಕಡಿಮೆ ಆಗ್ಬಿಡುತ್ತೆ. ಅಂದರೆ ಎಷ್ಟು ಒಳ್ಳೆಯದು ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್. ನಿಮ್ಗೆ ಗೊತ್ತೇ ಭಾಳ ಜನ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ತೊಗೊತೀನಿ ಅಂತಾರೆ. ಸೊ ವಾಕಿಂಗ್ ಮಾಡಿಬಿಡಿ, ಆರಾಮಾಗಿ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತಲ್ಲ. ಸೊ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಗೆ ಗೊತ್ತೇ ಬ್ಲಡ್ ವೆಲ್ಸ್ ಬ್ಲಾಕ್ ಆಗುವಂಥದ್ದು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್ ಮಾಡಿಂದ ಹಾರ್ಟ್ಗೆ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾರ್ಟ್ಗೆ ಎಕ್ಸಸೈಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಭಾಳ ಅನುಕೂಲ. ಸೊ ಹಾಗಾಗಿ ಹಾರ್ಟ್ ಹೆಲ್ತ್ಗೆ ಡಯಾಬಿಟೀಸ್ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಹೈಪರ್ ಟೆನ್ಷನ್ ಇರೋರು ದಯವಿಟ್ಟು ಇವತ್ತೇ ವಾಕಿಂಗ್ ಶುರು ಮಾಡಿ. ಮೆಂಟಲಿ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ವಾಕ್ ಮಾಡೋದ್ರೆ ಎಂಡೋರ್ಫಿನ್ಸ್ ಅಂತ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ. ಎಂಡೋರ್ಫಿನ್ಸ್ ಅಲ್ಲಿ ನ್ಯಾಚುರಲ್ ಮೂಡ್ ಕೂಡ ಎಲಿವೇಟ್ ಆಗುತ್ತೆ. ಪ್ಲಸ್ ದೇ ಆರ್ ಪೇನ್ ಕಿಲ್ಲರ್ಸ್ ಆಲ್ಸೋ. ಸಮ್ ಅಮೌಂಟ್ ಆಫ್ ಪೇನ್ ಕಿಲ್ಲರ್ ಥರನೂ ಕೆಲಸ ಮಾಡುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಎಂಡೋರ್ಫಿನ್ಸ್ ರಿಲೀಸ್ ಅಂದರೆ ಭಾಳ ಅನುಕೂಲ. ನಿಮ್ಗಳಿಗೆ ಮೂಡ್ ಎಲಿವೇಟ್ ಆಗುತ್ತೆ. ಇಟ್ಸ್ ಅ ಮೂಡ್ ಎಲಿವೇಟರ್ ಆ್ಯಕ್ಚುಲಿ. ಸೊ ಎಷ್ಟೊಂದು ಪೇಷಂಟು ಗೊತ್ತೇ ನಿಮಗೆ, ಈಗಿನ ಒಂದು ನಗರದ ವಾತಾವರಣದಲ್ಲಿ ಸ್ಟ್ರೆಸ್ಸು ಸಿಕ್ಕಾಡೆ, ಫ್ಯಾಮಿಲಿ ಸ್ಟ್ರೆಸ್ಸು, ಪ್ರೊಫೆಷನಲ್ ಸ್ಟ್ರೆಸ್ಸು, ಫೈನಾನ್ಷಿಯಲ್ ಸ್ಟ್ರೆಸ್ಸು ಜೀವನ ಅಲ್ಲ. ಸೊ ಅವನ್ನೆಲ್ಲ ಕಡಿಮೆ ಮಾಡೋಕ್ಕೆ ವಾಕಿಂಗ್ ಮಾಡಿದ್ರೆ ಅಂತಂತಂದರೆ ಮನಸ್ಸು ಉಲ್ಲಾಸವಾಗಿರುತ್ತೆ ಅಲ್ವಾ, ಮನಸ್ಸು ಪ್ರಚೋದನೆಗೆ ಒಳಗಾಗಲ್ಲ, ಆಂಗ್ಸೈಟಿ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ. ಕೆಲವು ಡಿಪ್ರೆಷನ್ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಸುಸ್ತಾಗುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಎಂಡಾರ್ಫಿನ್ಸ್ ರಿಲೀಸ್ ಅದು ಮೆಂಟಲ್ ಹೆಲ್ತ್ಗೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸು ಉಲ್ಲಾಸದಿಂದ ಇರುತ್ತೆ, ಮನಸ್ಸಿಗೆ ಒಂದು ಒಳ್ಳೆ ಎಂಡಾರ್ಫಿನ್ಸ್ ರಿಲೀಸ್ ಆಗಿ ಇಟ್ ವಿಲ್ ಗೆಟ್ ಮೂಡ್ ಎಲಿವೇಶನ್ ಆಗುತ್ತೆ. ಜೊತೆಗೆ ನೀವು ಫ್ರೆಂಡ್ಸ್ ಜೊತೆ ವಾಕ್ ಮಾಡೋದು ಅದೇ ಬೇರೆ ಅಲ್ಲ. ಫ್ರೆಂಡ್ಸ್ ಜೊತೆ ವಾಕ್ ಮಾಡಿದ್ರೆ ಡೋಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಡೋಪಮಿನ್, ಆಕ್ಸಿಟೋಸಿನ್, ಸೆರೋಟೋನಿನ್, ಎಂಡಾರ್ಫಿನ್ಸ್ ಅಂತ. ಸೊ ಫ್ರೆಂಡ್ಸ್ ಜೊತೆ ಮಾಡಿದ್ರೆ ಹ್ಯಾಪಿ ಹಾರ್ಮೋನ್ಸ್ಗಿದೆ, ಸೆರೋಟೋನಿನ್ ಅಂತಲೇ ಹ್ಯಾಪಿ, ಅವೆಲ್ಲ ರಿಲೀಸ್ ಆಗುತ್ತೆ. ಸೊ ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಖುಷಿ ನಗ್ತಾ ಚಡ್ಡಿ ದೋಸ್ತ ಮಾತಾಡ್ತಾ ಇದ್ರೆ ಅದು ಕಥೆನೇ ಬೇರೆ ಅಲ್ವಾ. ಸೊ ಆ ರೀತಿ ಫ್ರೆಂಡ್ಸ್ ಒಂದು ಸರ್ಕಲ್, ನಮ್ಮ ತುಮಕೂರಲ್ಲಿ ಮಾರ್ನಿಂಗ್ ವಾಕರ್ಸ್ ಅಂತಲೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ಮಾರ್ನಿಂಗ್ ರೈಸಸ್ ಅಂತ, ಅದೆಲ್ಲ ವಾಕ್ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ವಾಕ್ ಅದು ನೋಡಿ. ಆ ಥರ ಒಂದು ಟೀಮ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದಾಗುತ್ತೆ. ಆ ಟೀಮ್ ಹರ್ಡ್ ಮೆಂಟಾಲಿಟಿ ಅಂತ. ಆ ಟೀಮ್ ಇದ್ರೆ ಅಂತ ನೀವು ಬರಲಿಲ್ಲ ಅಂದರೆ ಫೋನ್ ಮಾಡ್ತಾರೆ, ಎಬ್ಬಿಸ್ತಾರೆ, ಅವೆಲ್ಲ ಮಾಡ್ತಾರೆ. ನೀವು ನೋಡಿ ಒಂದು ವೀಡಿಯೋ ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಅದನ್ನ ತಮಟ ಹೊಡ್ಕೊಂಡು ಹೋಗ್ಬಿಡ್ದೆ ಮನೆಯಿಂದ ಕರ್ಕೊಂಡು ಹೋಗೋಕ್ಕೆ, ಎದ್ದಿಲ್ಲ ಬಾ ಅಂದ್ಬಿಟ್ಟು. ಆ ಥರ ಒಂದು ಅದಕ್ಕೆ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಸೊ ಒಬ್ಬರು ಅಕೌಂಟಬಿಲಿಟಿ ಪಾರ್ಟ್ನರ್ ಇದ್ದರೆ ನೀವು ಕೂಡ ಸ್ವಲ್ಪ ಮನಸ್ಸಿಗೆ ಕೇಳಲ್ಲ, ಯಾವ ನಿದ್ದೆ ಮಾಡಬಿಡ ಯಾರು ಹೋಗ್ತಾರೆ, ಆ ಥರ ಎಲ್ಲ ಮನಸ್ಸು ಹೇಳ್ತೈತೆ. ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಎದ್ದು ಬಂದುಬಿಡ್ತೀವಿ ಅಂತಾದರೆ ಅವಾಗ ಖಂಡಿತ ನೀವು ಹಾಕೋಬೋದು. ಸೊ ಆ ರೀತಿ ಒಂದು ಟೀಮ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೆಂಟ್ರಿಸಲ್ಲೋ ಅಥವಾ ಫ್ರೆಂಡ್ಸ್ ಸರ್ಕಲ್ಲೋ ನಿಮ್ಮ ಅಪಾರ್ಟ್ಮೆಂಟಲ್ಲೋ ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಜೊತೆಗೆ ಹೋಗಿ ಆವಾಗ ನಿಮ್ಮ ಮನಸ್ಸು ಚೆನ್ನಾಗುತ್ತೆ, ನಿಮ್ಮ ಕಷ್ಟ ಸುಖಗಳು ಮಾತಾಡ್ಕೋಬೋದು, ಮನಸ್ಸು ಕೂಡ ಭಾಳ ಒಳ್ಳೆಯದಾಗುತ್ತೆ. ನಾನು ಹೇಳಿದಾಗ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್, ಬೋನ್ ಸ್ಟ್ರೆಂತ್ಗೆ ಭಾಳ ಹೆಲ್ಪ್ ಆಗುತ್ತೆ ವಾಕಿಂಗ್, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ವಾಕಿಂಗು. ಸೊ ವಾಕಿಂಗ್ ಹೋದಾಗ ಅಂತ ನಿಮ್ಗೆ ಗೊತ್ತಿದೆ, ವೈಟಮಿನ್ ಡಿ ಸಿನ್ಸಸ್, ಸೂರ್ಯನ ಕಿರಣಗಳು ಬೇಕು ಚರ್ಮದ ಬಿದ್ದಾಗ ವೈಟಮಿನ್ ಡಿ ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಕ್ಟಿವ್ ವೈಟಮಿನ್ ಡಿ ಫಾರ್ಮ್ ಆಗುತ್ತೆ. ನಾವು ವೈಟಮಿನ್ ಡಿ ಕುರಿತಾಗೆ ಒಂದು ವೀಡಿಯೋ ಮಾಡಿ, ದಯವಿಟ್ಟು ಆ ವೀಡಿಯೋಗಳು ನೋಡಿ. ವಾಕಿಂಗ್ ಮಾಡೋ ಆದಷ್ಟು ಅಷ್ಟೇ ಅಲ್ವಾ, ಆದಷ್ಟು ಎಕ್ಸ್ಪೋಜರ್ ಆಗಿರಲಿ. ನೋಡಿ ಫಾರಿನ್ ಕಂಟ್ರೀಸ್ ಎಲ್ಲ, UK ವರ್ಷಕ್ಕೆ 8 ತಿಂಗಳು ಟೆಂಪ್ರೇಚರ್ ಬಿಲೋ 8 ಡಿಗ್ರೀಸ್ ಇರುತ್ತಲ್ಲ, ಸೂರ್ಯನ ಮುಖನೇ ಕಾಣಲ್ಲ, ಯಾವಾಗಲೂ ಮಂಜು, ಯಾವಾಗಲೂ ಇದು ಚಳಿ ಆ ಥರ. ಸೊ ಬಿಸಿಲು ಬಂತಂದ್ರೆ ಖುಷಿ, ಹಬ್ಬ, ಬೀಚಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನಿಮ್ಮದು ಬೀಚ್ ವೇರು ಬಿಕಿನಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಸೂರ್ಯ ಸಿಗೋದ್ರಿಂದ ದಯವಿಟ್ಟು ಮಾರ್ನಿಂಗ್ ಟೈಮ್ ವಾಕ್ ಮಾಡಿ. ಈವ್ನಿಂಗು ಮಾಡ್ಬೋದು ಅಂತೇನಿಲ್ಲ. ಸೊ ಯಥೇಚ್ಛವಾಗಿ ನಿಮಗೆ ಸೂರ್ಯ ಕಿರಣ ದೇಹದ ಮೇಲೆ ಬೀಳಿ ಅಲ್ವಾ. ಮಿನಿಮಮ್ ಬಟ್ಟೆ ಹಾಕ್ಕೊಳ್ಳಿ. ನೀವು ಬುರ್ಕ ಹಾಕ್ಕೊಂಡು ಅಥವಾ ಇಲ್ಲಿ ಕವರ್ ಮಾಡಿಕೊಂಡು ಛತ್ರಿ ಹಿಡ್ಕೊಂಡು ವಾಕಿಂಗ್ ಹೋಗ್ಕೋಬೇಡಿ. ಸೂರ್ಯನ ಕಿರಣ ಮೈ ಮೇಲೆ ಬಿಡಲಿ, ವೈಟಮಿನ್ ಡಿ ಡೆವಲಪ್ ಆಗುತ್ತೆ, ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಚೆನ್ನಾಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ರೆಗ್ಯುಲರ್ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್, ಸರ್ ಹಸಿವೆನೇ ಆಗಲ್ಲ ಸರ್, ತಿಂದಿದ್ದು ಜೀರ್ಣನೇ ಆಗಲ್ಲ ಸರ್, ಹೊಟ್ಟೆಲ್ಲ ಉಬ್ಬರ ಇರಲ್ಲ ಸರ್, ದಿನಕ್ಕೆ 2 ಸಲ ತಿಂದ್ರೇ ಜೀರ್ಣ ಆಗಲ್ಲ ಸರ್, 3 ಸಲ ನಿಲ್ಲಿಸ್ಬಿಡಿ ಸರ್ ಅಂತ. ಜೀರ್ಣಕ್ರಿಯೆ ಚೆನ್ನಾಗಿ, ರಕ್ತ ಪರಿಚಯ ಚೆನ್ನಾಗುತ್ತೆ. ನಿಮ್ಮ GITಗೂ ಗ್ಯಾಸ್ಟ್ರಿಕ್ ಟ್ರ್ಯಾಕ್ಟ್ಗೆ ಅಲ್ಲಿಗೂ ರಕ್ತ ಪರಿಚಯ ಚೆನ್ನಾಗುತ್ತೆ ವಾಕಿಂಗ್ ಮಾಡೋದ್ರಿಂದ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂದರೆ ಡೈಜೆಷನ್ ಪವರ್ ಚೆನ್ನಾಗುತ್ತೆ. ನೀವು ಆ್ಯಕ್ಟಿವ್ ಆಗಿದ್ದಷ್ಟು ನಿಮಗೆ ರಕ್ತ ಪರಿಚಯ ಚೆನ್ನಾಗಂತ ಡೈಜೆಷನ್ ತುಂಬ ಚೆನ್ನಾಗುತ್ತೆ ಅಲ್ವಾ. ನೀವು ವಾಕಿಂಗ್ ಮಾಡಿದ್ರೆ ಬೆವರು ಇಳುತ್ತೆ, ಮೈಲಿ ಬೆವರು ಇಳುತ್ತೆ, ಕ್ಯಾಲರೀಸ್ ಎಲ್ಲ ಕನ್ಸ್ಯೂಮ್ ಆಗುತ್ತೆ, ದೇಹಕ್ಕೆ ಹಸಿವು ಕೂಡ ಚೆನ್ನಾಗುತ್ತೆ. ಹಸಿವು ಚೆನ್ನಾಗುತ್ತೆ ಅಲ್ವಾ, ಹಸಿವು ಬೇಕು ಮನುಷ್ಯನಿಗೆ. ಸೊ ಹಸಿವು ಚೆನ್ನಾಗುತ್ತೆ ಯಾವಾಗ ನೀವು ಚೆನ್ನಾಗಿ ತಿಂತೀರಾ. ಸೊ ಚೆನ್ನಾಗಿ ತಿನ್ನೋದು ಜೀರ್ಣ ಚೆನ್ನಾಗುತ್ತೆ. ಬರೀ ತಿನ್ನೋದೊಂದು ಇಂಪಾರ್ಟೆಂಟ್, ಜೀರ್ಣ ಆಗಬೇಕಲ್ಲ, ಜೀರ್ಣ ಚೆನ್ನಾಗುತ್ತೆ. ಸೊ ಜೀರ್ಣಕ್ಕೆ ಇಂಪ್ರೂವ್ ಆಗುತ್ತೆ, ಹಸಿವು ಚೆನ್ನಾಗುತ್ತೆ. ಸೊ ಹಾಗಾಗಿ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಜೀರ್ಣಶಕ್ತಿಗೆ, ಇಂಡೈಜೆಷನ್ಗೆ, ಇವನ್ ಕಾನ್ಸ್ಟಿಪೇಷನ್ಗೆ ಎಲ್ಲ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗೆ ವಾಕಿಂಗ್ ಇಸ್ ಎ ಮಸ್ಟ್. ಇಲ್ಲ ಡಯಾಬಿಟೀಸ್ ಇವಾಗೆ, ಮಧುಮೇಹಿಗಳಿಗೆ ನಮಗೆ ಇಂಡಿಯಾ ಆಲ್ಮೋಸ್ಟ್ ನಂಬರ್ 1 ಆಗಿಬಿಟ್ಟಿದೆ, ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಅಲ್ವಾ. ಸೊ ಮಧುಮೇಹಿಗಳಿಗೆ ಮಾಡಿದ ವ್ಯಾಯಾಮ ಅಂದರೆ ಎಕ್ಸಸೈಸ್ ಹೇಳಿದ್ರೆ
ವಾಕಿಂಗ್ ಅಲ್ವಾ. ಸೊ ವಾಕಿಂಗ್ ರೆಗ್ಯುಲರ್ ಮಾಡೋದ್ರಿಂದ ಎಷ್ಟೊಂದು ಅನುಕೂಲ ಇದೆ ಡಯಾಬಿಟೀಸ್ ಅವ್ರಿಗೆ. ಒಂದು ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಾಡ್ತೀರಾ ವಾಕಿಂಗ್ ಮಾಡಿದಾಗ ಅವಾಗ ಏನಾಗುತ್ತೆ, ಮಸಲ್ಸ್ದು ನಿಮ್ಗೆ ಗ್ಲೂಕೋಸ್ ಲೆವೆಲ್ನ ಚೆನ್ನಾಗಿ ಇದು ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಭಾಳ ಅನುಕೂಲ. ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಅವೆಲ್ಲ ಅನುಕೂಲ ಆಗುತ್ತೆ. ಸೊ ಹಾಗೆ ಡಯಾಬಿಟೀಸ್ ಅವ್ರಿಗೆ, ಬಿ ಪಿ ಅವ್ರಿಗೆ ಹೇಳಿ ಮಾಡಿಸೋದು ವ್ಯಾಯಾಮ ಅಂತಂದರೆ ವಾಕಿಂಗ್ ಅಲ್ವಾ. ಸೊ ವಾಕಿಂಗ್ ರೆಗ್ಯುಲರ್ ಮಾಡೋದೇ ಅಂತ ನಾನು ಹೇಳಿದಷ್ಟು ಭಾಳಷ್ಟು ಅನುಕೂಲಗಳಿದೆ, ಎಸ್ಪೆಷಲಿ ಡಯಾಬಿಟೀಸ್ ಅವ್ರಿಗೆ ಅಲ್ವಾ. ಶುಗರ್ ಕಂಟ್ರೋಲಿಗೆ ಬಂದುಬಿಡುತ್ತೆ. ಎಷ್ಟೋ ಜನ ಪೇಷಂಟು ಬಾರ್ಡರ್ ಡಯಾಬಿಟೀಸ್ ಇರುತ್ತೆ ಅಲ್ವಾ, ಪ್ರೀ ಡಯಾಬಿಟಿಕ್ ಅಂತ ಇರ್ತಾರೆ. ಅಥವಾ ನಿಮ್ಮಲ್ಲಿ ಅಪ್ಪ ಅಮ್ಮಂಗೆ ಇರುತ್ತೆ, ಇನ್ನೂ ಬರೋ ಚಾನ್ಸ್ ಇರುತ್ತೆ. ಸಪೋಸ್ ತಾಯಿಗಿದೆ 30%, ಅಪ್ಪಂಗಿದೆ 60% ಆಗ್ಬಿಡುತ್ತೆ, ರಿಸ್ಕ್ ಡಬಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್, ನಾವು ಹೇಳ್ತಿದ್ದೀನಲ್ಲ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಹಾಗಾಗಿ ಡಯಾಬಿಟೀಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ವಾಕಿಂಗ್ ಶುರು ಮಾಡಿ, ಪ್ರೀ ಡಯಾಬಿಟಿಕ್ ಇದ್ದರೆ ವಾಕಿಂಗ್ ಮಾಡಿ, ಡಯಾಬಿಟೀಸ್ ಇದ್ದರೆ ಖಂಡಿತ ವಾಕಿಂಗ್ ಮಾಡಲೇಬೇಕು. ಯಾಕೆಂದರೆ ಡಯಾಬಿಟೀಸ್ ಗೊತ್ತಂಗೆ ನಿರಂತರವಾದಕ್ಕೆ ಲಾಂಗ್ ಟರ್ಮ್ ಇರುವಂಥಕ್ಕೆಲ್ಲ ಹಾಗೆ ರೆಗ್ಯುಲರ್ ವಾಕಿಂಗ್ ಮಾಡಿ. ವಾಕಿಂಗ್ ಮಾಡೋದು ಡಯಾಬಿಟೀಸ್ ಅಂತ ಕಂಟ್ರೋಲ್ ಬರಲ್ಲ, ನಿಮ್ಮ BP ಕಂಟ್ರೋಲ್ ಬರುತ್ತೆ, ಬಾಡಿ ವೇಟ್ ಕಂಟ್ರೋಲ್ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾರ್ಟ್ಗಳದ್ದು ಎಷ್ಟೊಂದು ಅನುಕೂಲಗಳಿದೆ. ಹಾಗೆ ವಾಕಿಂಗ್ನ ಒಂದು ನಿಮ್ಮ ದಿನನಿತ್ಯದ ಒಂದು ದಿನಚರಿ, ಖಂಡಿತ ಆ ಥರ ದಿನಚರಿ ಮಾಡ್ಕೊಳ್ಳಿ. ಭಾಳ ಅನುಕೂಲ ಆಗುತ್ತೆ. ಖಂಡಿತ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೇ ಆಗುತ್ತೆ. ಎಲ್ಲರೂ ಹೇಳ್ತೀವಿ ಸರ್ ನಂಗೆ ಟೈಮ್ ಇರೋದು, ನಾನು ತುಮಕೂರು ಪ್ರಾಕ್ಟೀಸ್ ಮಾಡ್ತೀನಿ ರಕ್ಷಾ ಸೂಪರ್ ಸ್ಪೆಷಾಲಿಟಿ ಆರ್ಥೋ ಹಾಸ್ಪಿಟ್ಲ್ ಅಂತ. ಸೊ ಏನು ಹೇಳ್ತಾರೆ ಅಂತಂದರೆ ನಾನು ಬೆಳಗ್ಗೆಯಿಂದ ಭಾಳ ಜನ ಪಾಪ ಟ್ರಾವೆಲ್ ಮಾಡ್ತಾರೆ ಇಲ್ಲಿಗೆ ಬೆಂಗಳೂರಿಗೆ. ಬೆಳಗ್ಗೆ 4 ಗಂಟೆಗೆ ಎಲ್ಲಿಸಿದ 6 ಗಂಟೆ ಟ್ರೈನು, ಬೆಂಗಳೂರು ಹೋಗ್ಬೇಕು, ಅಲ್ಲೊಂದು ಬಸ್ ಇಳಿಬೇಕು, ಡ್ಯೂಟಿ ಮಾಡ್ಕೋಬೇಕು, ಬರಬೇಕು, ಹಾಗೆ ಹೀಗೆ ಅಂತ ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಪ್ಪ ಅಂದರೆ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನೀವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಇವಾಗ ಏನೋ ಕೆಲಸ ಕಾರ್ಯಗಳು, ಆ ಒತ್ತಡ ಈ ಒತ್ತಡ, ಅದು ದುಡ್ಡು ದುಡಿಬೇಕು, ಆ ಕಮಿಟ್ಮೆಂಟು EMI ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ಆರೋಗ್ಯ ಹಾಳು ಮಾಡ್ಕೊಂಡು ನಾಳೆ ದುಡಿದಿದ್ದ ಎಲ್ಲನೂ ಮತ್ತು ಆರೋಗ್ಯ ತೊಗೊಳಕ್ಕೆ ವಹಿಸ್ಬೇಕಾಗತ್ತೆ, ಎಲ್ಲ ಖರ್ಚಾಗ್ಬಿಡುತ್ತೆ. ಹಾಗೆ ಖಾಲಿ ಬರ್ದಂಗೆ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಗೆ ಏನಾದ್ರು ಮಾಡಿ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬೆಳಿಗ್ಗೆ ಕೆಲವರಿಗೆ ನಾನು ಹೇಳ್ದಂಗೆ ವಾಕಿಂಗ್ ಮಾಡೋಕ್ಕಲ್ಲ, ಇಟ್ಸ್ ಫೈನ್. ಹೆಣ್ಮಕ್ಳು ಬೆಳಿಗ್ಗೆ ತಕ್ಷಣ ಕೆಲಸ ಇರುತ್ತೆ, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಲಂಚ್ ಬಾಕ್ಸ್ ಮಾಡಬೇಕು, ಮಕ್ಕಳಿಗೆ ನೋಡ್ಕೋಬೇಕು, ಗಂಡಂಗೆ ಆಗಲ್ಲ ಸರ್, ಪರವಾಗಿಲ್ಲ, ಮನೋ ಪ್ರಾಬ್ಲಮ್. ಮಧ್ಯಾಹ್ನ ಮಾಡಿ, ಈವ್ನಿಂಗ್ ಮಾಡಿ, ಯಾವಾಗಲೂ ಒಂದ್ಸಲಿ ರಾತ್ರಿ ಊಟ ಆದಮೇಲೆ ಮಾಡಿ. ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹ್ಯಾಬಿಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, 1 ಗಂಟೆ ನೀವು ಯಾವಾಗಲೂ ಎಕ್ಸಸೈಸ್ಗೆ ತೆಗೆದಿಟ್ಬಿಡೋದು. ನಾನು ಯಾರೋ ಕೇಳ್ತೀನಿ ದಿನಕ್ಕೆ ಎಷ್ಟು ಗಂಟೆ ಅಂದರೆ 24 ಅಲ್ಲ, ಬರೀ 23 ಗಂಟೆ. ಯಾಕೆಂದರೆ 1 ಗಂಟೆ ನೀವು ಅರ್ಧ ಗಂಟೆನ ಫಿಸಿಕಲ್ ಹೆಲ್ತ್ಗೆ ವಾಕಿಂಗ್ ಮಾಡಿ, ಯೋಗಾಸನ ಮಾಡಿ, ಜಾಗಿಂಗ್ ಮಾಡಿ, ಸ್ಕಿಪ್ಪಿಂಗ್ ಮಾಡಿ, ಏನು ಮಾಡಿ, ಯೋಗಾಸನಗಳೆಲ್ಲ ಮಾಡಿ. ಅರ್ಧ ಗಂಟೆ ನಿಮ್ಮ ಫಿಸಿಕಲ್, ಇನ್ನು ಅರ್ಧ ಗಂಟೆ ಮೆಂಟಲ್ ಹೆಲ್ತ್ಗೆ ಅಲ್ಲ. ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು. ನೀವು ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಶ್ವಸನ ಕ್ರಿಯೆ ಮಾಡಿ, ಏನಾದ್ರು ಮಾಡಿ, ಪೂಜೆ ಪುನಸ್ಕಾರಗಳು ಮಾಡಿ, ಮಂತ್ರ ಹೇಳ್ಕೊಳ್ಳಿ, ಗಾಯತ್ರಿ ಮಾಡಿ, ಏನಾದ್ರು ಮಾಡಿ, ಮೆಂಟಲಿ ಕೂಡ ಹೇಳ್ತಾ ಇರ್ತೀರ. ಸೊ ನಿಮ್ಮ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ನಿಮ್ಮ 23 hours ಲೈಫಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ 1 hour ನೀವು ಯಾರಿಗೂ ಕೊಡಬೇಡಿ. ಹೆಂಡ್ತಿಗೆ, ಮಕ್ಕಳಿಗೆ, ಪ್ರೊಫೆಷನ್ಗೆ, ಗಂಡ ಯಾರಿಗೂ ಕೊಡೋದು ಬೇಡ, ನಿಮ್ಮ ಹೆಲ್ತ್ಗೆ ಅಂತ ಇಟ್ಕೊಳ್ಳಿ. ಆ 1 hour ನೀವು ಚೆನ್ನಾಗಿತ್ತು ಅಂತಂದರೆ ಇಡೀ ನಿಮ್ಮ ನೆಕ್ಸ್ಟ್ 23 hours ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಕೇಳಿದ್ರೆ ನೋಡಿ. ನೀವು ಒಂದು ಟೈಮ್ ಇಲ್ಲ, 1 hour ಎಲ್ಲಿ ಕೂಡ ಸಹ 1 hour ಎಲ್ಲಿ ಸಹ ಟೈಮ್ ಇದೆ ಅಂತ ನೋಡಿ. ನಿಮಗೆ ಪೆಟ್ರೋಲ್ ಗಾಡಿ ಹಾಸ್ಕೊಂಡಿದ್ದು, ಗಾಡಿಗೆ ಪೆಟ್ರೋಲ್ ಹಾಸ್ಕೊಂಡ್ರೆ ಬೈಕ್ ಇರ್ಬೋದು ಅಥವಾ ಕಾರ್ ಇರ್ಬೋದು ಅಲ್ವಾ. ಪೆಟ್ರೋಲ್ ಮುಗಿತಾ ಬಂದಿರುತ್ತೆ, ಗೊತ್ತಿರಲ್ಲ, ಹಂಗೆ ಹೋಗ್ತೀರಾ, ಮೊದಲಾದ ನಿಂತು ಏನು ಮಾಡ್ತೀರಾ, ಪೆಟ್ರೋಲ್ ಬಂಕ್ ಹೋಗಲೇಬೇಕು, ಪೆಟ್ರೋಲ್ ಹಾಕ್ಸ್ಕೊಳ್ಳೇಬೇಕು, ಕ್ಯೂ ಇರುತ್ತೆ, ಆದರೂ ಕಾದು ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಆವಾಗ ನಿಮ್ಮ ಗಾಡಿ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ಈ ಒಂದೇನು ½ an hour ಎಕ್ಸಸೈಸು, ವಾಕಿಂಗ್ ಅಂತ, ಅದು ನಿಮಗೆ ಪೆಟ್ರೋಲ್ ಹಾಕ್ಕೊಂಡು ಗಾಡಿಗೆ. ಹಾಗೆ ಪೆಟ್ರೋಲ್ ಹಾಕೋದು ಮರಿಬೇಡಿ. ಇವತ್ತೇ ಒಂದು ಒಳ್ಳೆ ಜೊತೆ ಶೂಸ್ ತೊಗೊಳ್ಳಿ, ಲೇಸ್ ಹಾಕ್ಕೊಂಡು ನಾಳೆನೇ ವಾಕಿಂಗ್ ಶುರು ಮಾಡಿ. ಖಂಡಿತ ವಾಕಿಂಗ್ ಮಾಡ್ತಿರಲ್ಲ, ಇದನ್ನ ವಿಡಿಯೋನ ವಾಕಿಂಗ್ ಮಾಡೋರಿಗೆ ಎಲ್ಲರಿಗೂ ಗ್ರೂಪ್ಗೆ ಕಳಿಸಿ. ಎಷ್ಟು ಅನುಕೂಲ ಆದರೆ ನಮ್ಮ ಮೈಂಡಿಗೆ ಹೋದರೆ ಅದು ಇನ್ನೂ ಮೈಂಡ್ ಸ್ಟಿಮ್ಯುಲೇಷನ್ ಮಾಡ್ಕೋಬೋದು, ಒಂದು ಸ್ಫೂರ್ತಿ ಸಿಗುತ್ತೆ ವ್ಯಾಯಾಮ ಮಾಡೋಕ್ಕೆ. ಸೊ ಹಾಗೆ ವ್ಯಾಯಾಮ ಮಾಡೋರಿಗೆಲ್ಲ ನಿಮ್ಮ ವ್ಯಾಯಾಮ ಮಾಡೋ ಗ್ರೂಪ್ ಇದೆ, ಖಂಡಿತ ಇವೆಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ಲೈಫ್. ಐ ಆಮ್ ಡಾಕ್ಟರ್ ಮುರಳೀಧರ್, ಆರ್ಥೋಪೆಡಿಕ್ ಸರ್ಜನ್ ಫ್ರಮ್ ತುಮಕೂರು. ಆಲ್ ದ ಬೆಸ್ಟ್.